ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ ಮತ್ತು ಶಾಲಾ ಶಿಕ್ಷಣಿಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಹಾಗೂ ಹುನಗುಂದ ಮತ್ತು ಇಲಕಲ್ಲ ತಾಲೂಕಾ ಕನ್ನಡ ಭಾಷಾ ಶಿಕ್ಷಕರ ವಿಷಯ ಸಮೂಹದ ಸಹಯೋಗದೊಂದಿಗೆ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕರ ಒಂದು ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರದ ಉದ್ಘಾಟನೆ ಹಾಗೂ ಪ್ರಥಮ ಭಾಷೆ ಕನ್ನಡದ ಎಲ್ಬಿಎ ಆಧಾರಿತ ಹಾಗೂ ನೀಲನಕಾಶ ಆಧಾರಿತ ಪ್ರಸಕ್ತ ಸಾಲಿನ ಉತ್ತೀರ್ಣತಾ ಹೊನ್ನುಡಿ ಕೈಪಿಡಿಯ ಬಿಡುಗಡೆ ಸಮಾರಂಭವು ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಶಿಧರ ಕುರೇರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾದ ಎಸಿಮನ್ನಿಕೇರಿರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ವಿಎಂ ಪ್ರೌಢಶಾಲೆಯ ಸಭಾಭವನದ ಸಭಾಂಗಣದಲ್ಲಿ ಜರುಗಿತು. ಈ ಒಂದು ಕಾರ್ಯಾಗಾರದಲ್ಲಿ ಜಿಲ್ಲಾ ಪಂಚಾಯತ ಸಿಇಒ ಶಶಿಧರ ಕುರೇರು, ಉದ್ಘಾಟನೆ ಪರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರು, ಮುಖ್ಯ ಅತಿಥಿಗಳ ಪರ ಹಾಗೂ ಜಿಲ್ಲಾ ಉಪನಿರ್ದೇಶಕರಾದ ಮನ್ನಿಕೇರಿರು ತಮ್ಮಾಧ್ಯಕ್ಷೀಯ ಪರಮಾತುಗಳನ್ನಾಡಿ ಈ ಕಾರ್ಯಾಗಾರದ ಉದ್ದೇಶವು ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಸುಧಾರಣೆಗಾಗಿ ಮಾಡಿಕೊಂಡಿರುವುದರಿಂದ ನಾವು ಮಾತೃಭಾಷೆ ಕನ್ನಡ ವಿಷಯದಲ್ಲಿ ಪದಗುಚ್ಛಗಳನ್ನು ಅರ್ಥೈಸಿಕೊಂಡು ಗಟ್ಟಿಗೊಳಿಸುವ ಮತ್ತು ಜ್ಞಾನ ಸುಧಾರಿಸಿದ್ದಾದರೆ ವಿದ್ಯಾರ್ಥಿಗಳಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಒಂದು ವೇಳೆ ಯಾರು ವಿಷಯವನ್ನು ಪ್ರಸ್ತುತಪಡಿಸುವಲ್ಲಿ ವೈಫಲ್ಯರಾಗುತ್ತಾರೋ ಅವರಲ್ಲಿ ಕೀಳರಿಮೆ ಮತ್ತು ಹಿಂಜರಿಕೆ ಶುರುವಾಗುತ್ತದೆ. ಆ ಬೆನ್ನಲೆಯಲ್ಲಿ ಯಾವ ಮಗು ಕನ್ನಡ ಭಾಷಾ ವಿಷಯದಲ್ಲಿ ಪರಿಣಿತಿ ಮತ್ತು ಹಿಡಿತ ಸಾಧಿಸುತ್ತಾನೋ ಅವನ ವ್ಯಕ್ತಿತ್ವವು ಸುಧಾರಣೆಯಾಗುತ್ತದೆ ಎಂದು ಪ್ರತಿಪಾದಿಸಿದರು. ನಂತರ ಮಕ್ಕಳಿಗೆ ಜೀವನವನ್ನು ಗುರುತಿಸುವ ಮತ್ತು ಮಾರ್ಗದರ್ಶನ ಮಾಡುವ ಹಾಗೂ ಪ್ರೇರೇಪಣೆ ಮತ್ತು ಪ್ರಯತ್ನಗಳ ಮೇಲೆ ಪ್ರಯತ್ನ ಮಾಡುವಂತೆ ಮಾರ್ಗದರ್ಶನ ಮಾಡುವರೇ ನಿಜವಾದ ಶಿಕ್ಷಕರಾಗುತ್ತಾರೆ. ಆ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರವು ಬಹುಮುಖ್ಯವಾಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದರೆ ಕಲಿಕೆಯಲ್ಲಿ ಹಿಂದುಳಿದ ಮಗುವಿಗೆ ದಾರಿದೀಪವಾಗಿ ದಾರಿ ತೋರಿಸದಂತಾಗುತ್ತದೆ. ನಂತರ ಆ ಮಗು ತನ್ನ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿದಲು ಸಾಧ್ಯವಾಗುತ್ತದೆ. ಹಾಗಾಗಿ ಎಲ್ಲ ಶಿಕ್ಷಕರಕ್ಕಿಂತ ಕನ್ನಡ ಭಾಷಾ ಶಿಕ್ಷಕರ ಮೇಲೆ ಹೆಚ್ಚಿನ ಗುರುತರ ಜವಾಬ್ದಾರಿಯಿದೆ. ನೀವು ವಹಿಸಿಕೊಂಡ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರೆಂದು ಕಿವಿಮಾತು ಹೇಳಿದರು. ನಂತರ ತಮ್ಮ ಕಾಲಾವಧಿಯಲ್ಲಿನ ಕಲಿಕಾ ವ್ಯವಸ್ಥೆಯನ್ನು ಮೆಲುಕು ಹಾಕುತ್ತಾ ಪ್ರಸ್ತುತ ಸಂದರ್ಭದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ವೈಜ್ಞಾನಿಕ ಮತ್ತು ತಾಂತ್ರಿಕ ದೃಷ್ಟಿಯಿಂದ ಪ್ರಗತಿ ಸಾಧಿಸಿದ್ದರೂ ಸಹ ಬೋಧನಾ ವ್ಯವಸ್ಥೆಯಲ್ಲಿ ಶಿಕ್ಷಕರಲ್ಲಿನ ಮಾನಸಿಕ ಏಕಾಗ್ರತೆ ಕೊರತೆ ಮತ್ತು ಸದೃಢತೆ ಕೊರತೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳದ ಕಾರಣ ಅದು ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಕುಸಿತದ ಫಲಿತಾಂಶವು ಹೊರಹೊಮ್ಮಲು ಕಾರಣವಾಗುತ್ತದೆ. ಹಾಗಾಗಿ ಶಿಕ್ಷಕರು ಮಕ್ಕಳಿಗೆ ಗುಂಪು ಓದಿಗೆ ಸೂಚಿಸಿದಂತೆ ಶಾಲೆಯೆಲ್ಲ ಶಿಕ್ಷಕರು ಒಂದು ತಂಡವಾಗಿ ನಿಮ್ಮ ಪ್ರಯತ್ನ ಮತ್ತು ಪರಿಶ್ರಮದಿಂದ ಫಲಿತಾಂಶದಲ್ಲಿ ಬದಲಾವಣೆ ತನ್ನಿರಿರೆಂದು ಸಲಹೆ ನೀಡಿದರು. ಏತನ್ಮಧ್ಯೆ ಪರೀಕ್ಷೆಗಳು 100 ದಿನಗಳು ಉಳಿದಿರುವುದರಿಂದ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಶಿವಣ್ಣಿಂದ್ವಾಡಿಯವರಿಂದ ಹಳೆಗನ್ನಡದ ಗಮಕ ಸಾಹಿತ್ಯ, ಗದ್ಯ, ಪದ್ಯ, ವ್ಯಾಕರಣ ಸೇರಿ ಸಮಗ್ರ ಪಠ್ಯದ ಬಗ್ಗೆ ಉಪನ್ಯಾಸ ಜರುಗಿತು. ಹಾಗೂ ಈರಪ್ಪ ಮಹಾಲಿಂಗಪುರರು ಪರೀಕ್ಷೆಯ ನೀಲನಕ್ಷೆಯಿಂದ ಮಾಹಿತಿ ನೀಡಿದರು. ಹಾಗೂ ಈ ಕಾರ್ಯಾಗಾರವನ್ನು ಕನ್ನಡ ಭಾಷಾ ಶಿಕ್ಷಕರೆಲ್ಲ ಸೇರಿ ತಮ್ಮ ಕೈಯಿಂದ ಸುಮಾರು 2 ಲಕ್ಷ ರೂಪಾಯಿಗಳು ಖರ್ಚು ವೆಚ್ಚ ಮಾಡಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವುದಕ್ಕೆ ಮೆಚ್ಚುಗೆ ಮಾತುಗಳು ವ್ಯಕ್ತವಾದವು. ಹಾಗೂ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಜರುಗಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಬಿಡಿಚಿತ್ತರಗಿರು ನೆರವೇರಿಸಿದರೆ ಶಿವರಾಜ ಹೊರಗಿನ ಮಠರು ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಎಸ್ಎಸ್ ಗುಡಗುಂಟಿ, ವಿಮವಿವ ಸಂಘದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ, ತಾಲೂಕಾ ನೋಡಲ್ ಅಧಿಕಾರಿಗಳಾದ ಶ್ರೀ ಎಂ ಕಲ್ಯಾಣಿ, ಶ್ರೀಮತಿ ಎಸ್ಬಿಇಟಿ, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ದಾನೇಶ್ವರಿ ಸಾರಂಗಮಠ್ ಸೇರಿ ವಿಮವಿವ ಸಂಘದ ನಿರ್ದೇಶಕರಾದ ಈರಣ್ಣ ಬಳೋಟಗಿ ಸೇರಿ ಇತರೆ ಅತಿಥಿ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕನ್ನಡ ಭಾಷಾ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಾರ್ಯಾಗಾರದಲ್ಲಿ ತಾವುಗಳೆಲ್ಲ ಹಾಜರಿದ್ದು ಈ ಕಾರ್ಯಕ್ರಮಕ್ಕೆ ನಾವು ಬರ್ಬೇಕಂತೇಳಿ ಸನ್ಮಾನ್ಯ ನಮಗೆ ಈ ಕಾರ್ಯಾಗಾರದ ಯಾವತ್ತೂ ಪ್ರೇರಕರು ಸನ್ಮಾನ್ಯ ಶಶಿಧರ ಕುರೇರ್ ಸಾಹೇಬರು ವೇದಿಕೆಗೆ ಅವ್ರ ಕಾಳಜಿ 4-5 ಕಾರ್ಯಕ್ರಮ ಇದ್ರೂ ಕೂಡ ಅವುಗಳನ್ನ ಎಲ್ಲ ಮುಗಿಸ್ಕೊಂಡು
ಶಿಕ್ಷಣ ಇಲಾಖೆ ಮೇಲಿನ ನಮಸ್ಕಾರದಿಂದ ಹೇಳಿದ್ದಾರೆ. ಅವರಿಗೆ ನಾನು ತುಂಬ ನಮಸ್ಕಾರ ಕೇಳುತ್ತಾ, ಪರೀಕ್ಷಕರಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಒಂದು ಶೈಕ್ಷಣಿಕ ವರ್ಷದ ಕೊನೆಯ 3 ತಿಂಗಳುಗಳಲ್ಲಿದ್ದೇವೆ. ಸುಮಾರು 100 ದಿನಗಳೇನೋ ಉಳಿತು ಅಂತೇಳಿ ದಿನಾಲು ನಾಮಫಲಕದ ಮೇಲೆ ದಿನವನ್ನು ಕಳೆದು ಲೆಕ್ಕ ಮಾಡಿ ಮಕ್ಕಳನ್ನು ಪರೀಕ್ಷೆ ಕಡೆ ತೆಗೆದುಕೊಂಡು ಹೋಗುವಂತ ಕೆಲಸ ತಾವೆಲ್ಲ ಇದ್ದೀರಿ. ಈ 6 ವಿಷಯಗಳಲ್ಲಿ ತಾವೇ ಪ್ರತಿಭೆಗಳಾಗಿದ್ದೀರಿ ಮತ್ತು 625ಕ್ಕೆ ಒಂದು 25 ಹೆಚ್ಚಿನ ಅಂಕಗಳು ನಿಮ್ಮ ಪಾಲಾಗಿರುವುದರಿಂದ ನೀವು 125ಕ್ಕಾಗಿ ಮಕ್ಕಳನ್ನು ತಯಾರು ಮಾಡ್ತೀರಿ. ಈ ವಿಷಯಗಳಲ್ಲಿ ಮಕ್ಕಳನ್ನ ಸಿದ್ಧ ಮಾಡುವಾಗ 3-4 ವಿಸ್ತರಿತ ವಲಯಗಳಲ್ಲಿ ನೀವು ಕೆಲಸ ಮಾಡ್ತೀರಿ. ಒಂದು ಕ್ಲಾಸ್ ರೂಮ್ ಪೆಡಗಾಲಜಿಯನ್ನು ಇಟ್ಕೊಂಡು ಮಾತನಾಡುವಾಗ ದೇರ್ ಆರ್ ಮೆನಿ ವೇಸ್ ಆಫ್ ಲರ್ನಿಂಗ್ ಸ್ಪೀಡ್ಸ್ ಇನ್ ದ ಕ್ಲಾಸ್ ರೂಮ್. ಆ ವರ್ಗದಲ್ಲಿ ಇರ್ತಕ್ಕಂಥ ವಿವಿಧ ವೇಗದ ಓದುಗಾರರಿಗೆ ಪಾಠ ಮಾಡ್ತೀರಿ. ಡಿಸೆಂಬರ್ 30ಕ್ಕೆ ಪಾಠಗಳನ್ನು ಮುಗಿಸ್ಬೇಕಂತ ಇಲಾಖೆ ತಮಗೆ ನಿರ್ದೇಶನ ಮಾಡಿರೋದ್ರಿಂದ ಈ ತಿಂಗಳಲ್ಲಿ ಪಾಠಗಳನ್ನು ನಿಲ್ಲಿಸಿಕೊಂಡು ಓದುಗರನ್ನು ನೋಡಬೇಕಾಗಿದೆ, ಅವ್ರ ಓದನ್ನು ಹೆಚ್ಚಿಸಬೇಕಾಗಿದೆ, ಅವರಿಗೆ ಸಿದ್ಧತಾ ಪರೀಕ್ಷೆಗಳನ್ನು ಮಾಡಬೇಕಾಗಿದೆ, ಅವರಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆಯಿಂದ 4 ಕೊಟ್ಟಿರೋದು ಮುಂದಿಡಬೇಕಾಗಿದೆ. ಇದೆಲ್ಲ ಸಿದ್ಧ ಮಾಡಿ ಮಾನಸಿಕ ಅವರಿಗೆ ಪರೀಕ್ಷೆಗೆ ಅಂತಿಮವಾಗಿ ತಯಾರು ಮಾಡುತ್ತೆ. ಇಂಥ ತಯಾರಿ ನಾವು 6 ವಿಷಯಗಳನ್ನು ಗಮನಿಸಿದಾಗ ಕನ್ನಡ ಭಾಷೆಯಲ್ಲಿ ಕೂಡ ಮಕ್ಕಳು ಅನುತ್ತೀರ್ಣ ಆಗುವುದು ಸಂಖ್ಯೆ ಸಾಕಷ್ಟು ಇರೋದನ್ನ ತಾವು ಗಮನಿಸಬೇಕು. ಮೊದಲನೇ ವಿಷಯ, ನಾವು ಎರಡು ದಿಕ್ಕಿನಲ್ಲಿ ವಿದ್ಯಾರ್ಥಿಗಳನ್ನು ತಗೊಳ್ತೇವೆ. ಒಂದು ಜಾನರ ದಿಕ್ಕಿನಲ್ಲಿ ಮಕ್ಕಳನ್ನ ಈಗಾಗಲೇ ಗುರುತಿಸಿಕೊಂಡಿದ್ದೇವೆ. 16 ವರ್ಷದ ಒಟ್ಟು ಶಿಕ್ಷಣದಲ್ಲಿ ಮಕ್ಕಳು 10ನೇ ವರ್ಗದ ಈ ವಿಭಾಗವನ್ನು ದಾಟಿ ಹೋಗುವಾಗ ಪ್ರತಿಭಾವಂತರಿದ್ದಾರೆ, ನಿಮಗೆ ಸಾಕಷ್ಟು ಕೇಳಿದ್ದಾರೆ, ನಿಮ್ಮ ಪಾಠವನ್ನು ಆಲಿಸಿದ್ದಾರೆ, ಓದ್ತಾ ಇದ್ದಾರೆ, ಅವರೆಲ್ಲ ಉತ್ತಮ ಅಂಕ ಓದ್ತಾರೆ, 100 ಅಂಕ ಓದ್ತಾರೆ. ಅವ್ರು ಗುರುತಿಸಿ ಗೌರವಿಸಲು ಶಾಲೆ ಮತ್ತು ತಾವು ಆಡಳಿತ, ಜಿಲ್ಲಾಡಳಿತ, ಸರ್ಕಾರ ಎಲ್ಲ ಸಿದ್ಧಿದೆ. ಇದು ಒಂದು ಕೆಟಗರಿ ಆಫ್ ಮಕ್ಕಳನ್ನ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಲಕ್ಷ್ಯವನ್ನು ನಾವು ಹೆಚ್ಚು ಮಾಡ್ಬೇಕಾಗಿದೆ. ಅವ್ರಿಗೆ ಓದ್ಲಿಕ್ಕೆ ಬರ್ತಾ ಇಲ್ಲ, ಕಡಿಮೆ ಓದ್ತಾರೆ, ಬರೀಲಿಕ್ಕೆ ಅಡಚಣೆ ಇದೆ, ಕಡಿಮೆ ಬರೀತಾರೆ. ಈ ಮಕ್ಕಳನ್ನ ಗಮನಿಸಲಿಕ್ಕೆ 4 ತಿಂಗಳು ಮೀಸಲಿಡಬೇಕಾದಂತ ಕಾರಣವನ್ನ ತಾವು ತಮ್ಮ ಎದುರಿಗೆ ತಗೋತೀರಿ ಅಂತ ಹೇಳಿ ವಿನಂತಿ ಮಾಡ್ತಿದ್ದೇನೆ. ಯಾವಾಗ ಒಂದು ವ್ಯವಸ್ಥೆ, ಸ್ಕೂಲ್ ಒಂದು ವ್ಯವಸ್ಥೆ, ಸ್ಕೂಲ್ ಆಸ್ ಎ ಸಿಸ್ಟಮ್, ಅಲ್ಲಿ ನಮಗೆ ಕ್ವಾಂಟಿಟೇಟಿವ್ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಆ ಕ್ವಾಂಟಿಟೇಟಿವ್ ರಿಸಲ್ಟ್ ಅನ್ನ ತಾವು ಕೊಡುವಾಗ ನಂಬರ್ ಆಫ್ ಸ್ಯಾಂಪಲ್ಸ್ ಇನ್ ದ ಕ್ಲಾಸ್ ರೂಮ್, ಒಟ್ಟು ಮಕ್ಕಳು ಏನಿದ್ದಾರೆ ಅವರಲ್ಲಿ ಎಲ್ಲ ಮಕ್ಕಳು ಉತ್ತೀರ್ಣ ಆಗಲಾಗ ಮಾತ್ರ ನಾವು ಒಂದು ಗುಣಮಟ್ಟ ನಂತರ ಹೇಳುವಾಗ ಪಾಸ್ ಆಗುವಿಕೆ ಕೂಡ ಬಹಳ ಮಹತ್ವದ ಸಂಗತಿಯಾಗಿರ್ತದೆ. ನಿಮ್ಮಂತ ನಮ್ದು ವಿನಂತಿ, ನಮ್ಮ ಗಮನವನ್ನ, ಶಿಕ್ಷಕರು ನಮ್ಮ ಗಮನವನ್ನ ಪ್ರತಿಭಾವಂತರ ಕಡೆ ಇಟ್ಟಿರ್ತಕ್ಕಂಥ ಇಲ್ಲಿ ತಕ್ಕ ಗಮನವನ್ನ ಆ ಮಕ್ಕಳಿಗೆ ಅವರಷ್ಟಿಗೆ ಯಾವುದೇ ದಾರಿಯಲ್ಲಿ ಓದಲಿಕ್ಕೆ ಬಿಟ್ಟು ಓದಲು ಅಶಕ್ತ, ಬರೆಯಲು ಅಶಕ್ತ, ತಿಳಿದುಕೊಳ್ಳಲು ಅಶಕ್ತಿ ಇರ್ತಕ್ಕಂಥ ಮಕ್ಕಳ ಮೇಲೆ ವೈಯಕ್ತಿಕ ಗಮನ ಹರಿಸಿದ್ರೆ 16 ವರ್ಷದ ನಂತರ ಉತ್ತೀರ್ಣತೆ ಅನ್ನುವ ಪದವನ್ನ ಮಗು ಪಡ್ಕೊಂಡು ನಮ್ಮ ಸ್ಕೂಲ್ನಿಂದ ಎಕ್ಸಿಟ್ ಆಗ್ತದೆ. ಕಂಪ್ಲೀಟೆಡ್ ಅಂತಕ್ಕಂಥ ಸರ್ಟಿಫಿಕೇಟ್ ನಾವು ಕೊಡ್ಬೇಕಾಗ್ತದೆ. ನಮ್ಮಲ್ಲಿ 2 ಸಿಗ್ತದೆ. 10 ವರ್ಷದ ಶಿಕ್ಷಣ ನಂತರ ಒಂದು ನಾಟ್ ಕಂಪ್ಲೀಟೆಡ್, ಒಂದು ಕಂಪ್ಲೀಟೆಡ್. ಯಾವ ಮಗು ನಾಟ್ ಕಂಪ್ಲೀಟೆಡ್ ಅನ್ನೋ ಪದ ತಗೊಂಡು ಹೋಗ್ಲಿಕ್ಕೆ ಕನ್ನಡ ಭಾಷೆಯಲ್ಲಿ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದಾದ್ರೆ, ಯಾವ ಮಕ್ಕಳು ಇನ್ನು ನಿಮ್ಮ ಪರೀಕ್ಷೆಗಳಲ್ಲಿ, ಸಿದ್ಧತಾ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿದ್ದಾರೆ, ನಿಮ್ಮ ಗಮನದ ಎದುರಿಗೆ ಇದ್ದಾರೋ ಅವ್ರ ಮೇಲೆ ತಾವು ವೈಯಕ್ತಿಕ ಗಮನ ಹರಿಸಿದ್ರೆ ಜಿಲ್ಲೆಯ ಫಲಿತಾಂಶ, ತಮ್ಮ ವಿಷಯದ ಫಲಿತಾಂಶ, ಶಾಲೆಯ ಫಲಿತಾಂಶ ಖಂಡಿತವಾಗಿ ಉತ್ತಮ. ಯಾವಾಗ ನಾವು ಇಡೀ ಮಾನ್ಯ ಸಿಒ ಸರ್ ಅವರ ಒಂದು ನಿರ್ದೇಶನವನ್ನ ಮತ್ತೆ ಉಪನಿರ್ದೇಶಕರವರ ಪರಿಕಲ್ಪನೆಯನ್ನು ಯಥಾರ್ಥವಾಗಿ ಪಾಲಿಸಿ ಎಲ್ಲ ಇನ್ನು ಜಿಲ್ಲೆಯ ಎಲ್ಲ ಕನ್ನಡ ಶಿಕ್ಷಕರುಗಳಿಗೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ಅವ್ರ ಜೊತೆಗೆ ಬೆಳೀಲಿಕ್ಕೆ ಇನ್ನಷ್ಟು ಹೆಚ್ಚಿಗೆ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಆಮೇಲೆ ಹೊನ್ನುಡಿ ಎನ್ನುವಂತಹ ಒಂದು LB ಆಧಾರಿತ ನೀರು ವಿಕಾಸ ಆಧಾರಿತ ಉತ್ತೀರ್ಣ ಕೈಪಿಡಿಯನ್ನು ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಬಿಡುಗಡೆಗೊಳಿಸಿದ್ದಾರೆ. ಇದು ನಮ್ಮ ಮಕ್ಕಳಿಗೆ ಪಾಸ್ ಆಗ್ಲಿಕ್ಕೆ, ಉತ್ತೀರ್ಣರಾಗ್ಲಿಕ್ಕೆ, ಒಳ್ಳೆಯ ಅಂಕಗಳನ್ನ ಪಡೆದು ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಫಲಿತಾಂಶವನ್ನ ಉತ್ತಮಪಡಿಸಲಿಕ್ಕೆ ಇದು ಒಂದು ಕೈಪಿಡಿ ಕನ್ನಡ ಭಾಷಾ ಶಿಕ್ಷಕರುಗಳ ಜೊತೆಗೆ ಮಕ್ಕಳಿಗೂ ಕೂಡ ಉಪಯುಕ್ತ ಆಗ್ತದೆ ಅಂತನ್ನುವಂತ ಮಾತುಗಳು. ನಮ್ಮ ಕನ್ನಡ ನುಡಿ ಬಳಗ ಬಹಳ ಒಳ್ಳೆಯದಾಗಿ ನಮ್ಮ ಕನ್ನಡ, ನಮ್ಮ ತಾಲೂಕಿನ 2 ಇಂಕಲ್ ಮತ್ತೆ 3 ತಾಲೂಕಿನ
ಇಬ್ರು ಕನ್ನಡ ಶಿಕ್ಷಕರು ತಾವೇ ಸ್ವತಃ ತನು ಮನ ಧನ ಬರೀ ಒಂದೇ ವಾರದೊಳಗಾಗಿದ್ದು, ಒಂದು ವಾರದೊಳಗಾದಂತದ್ದನ್ನ ಒಂಥರ ಕನ್ನಡದ ಒಂದು ಇಲ್ಲ ತರ ಮಾಡಿದ್ದಾರೆ. ಅದು ಅವರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿ. ಒಂದು ವಾರದೊಳಗೆ ನಮ್ಮ ಎಲ್ಲರಿಗೂ ಕರೆದು ಅವರಿಗೆ ಗೌರವವನ್ನು ಕೊಡುವುದರ ಜೊತೆಗೆ ಎಲ್ಲರಿಗೂ ಉತ್ತಮವಾದಂತಹ ಒಂದು ಕಾರ್ಯಕಾರ ಇದನ್ನ ಪಡೆದುಕೊಳ್ಳಿಕ್ಕೆ ಸಹಕಾರ ಮಾಡಿರುವಂತಹ ನನ್ನ ಕನ್ನಡ ನುಡಿ ಬಳಗಕ್ಕೆ ನಾನು ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ನಾನು ಅಭಿನಂದಿಸ್ತೇನೆ. ಕನ್ನಡದಲ್ಲಿ ಅಂತ ಹೇಳಿ ಅದು ಯಾಕಾಯ್ತು ಏನಾಯ್ತು ಅಂತ ಹೇಳಿ ವಿಮರ್ಶೆಯನ್ನ ಮಾಡಿದಿರಿ, ಅನಾಲಿಸಿಸ್ ಮಾಡಿದಿರಿ, ಮತ್ತೆ ವ್ಯಾಕರಣ ಎಲ್ಲಿ ತಪ್ಪು ಅಥವಾ ಥೆಮ್ಯಾಟಿಕ್ ಕ್ವಶನ್ಗಳು ಬಂದಿದ್ದು ಅದಕ್ಕಾಯ್ತು ಅಂತ ಹೇಳಿ. ಬಟ್ ಈ ಸಲ ಈ ನಮ್ಮ ಬ್ಲೂ ಪ್ರಿಂಟ್ ಐತಿ, ಆ ಬ್ಲೂ ಪ್ರಿಂಟ್ ಪ್ರಕಾರವೇ ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಅದು ಇನ್ನಷ್ಟು ನಮ್ಮ ಪರೀಕ್ಷೆಯ ಫಲಿತಾಂಶ ಸುಧಾರಣೆಗೆ ಉನ್ನತವಾಗಿ ಕೊಳ್ಳಿಕ್ಕೆ ಸಹಾಯಕಾರಿ ಆಗಿದೆ ಅಂತನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ, ಹಳಗಂಗಳಂತೂ ಹಬ್ಬನ ಸವಿಸಿದ ನಡೆಯುತ್ತೆ. ಇವತ್ತು ಬಹಳ ಚೆನ್ನಾಗಿ ನಮ್ಮ ಶಿವಣ್ಣ ಸರ್ ಅವರು ಹಳಗಂಗಳನ್ನು ಬಹಳಷ್ಟು ಮಕ್ಕಳಿಗೆ ತಿಳಿ ಹಾಗೆ ಯಾರು ಓದ್ಬೇಕು ಗಮಕ ಸಹಿತ ಬರ್ದೇ ಇದ್ರು ಕೂಡ ನಾವು ಓದುವ ರೀತಿಯಲ್ಲಿ ನಮ್ಮ ಸ್ಪಷ್ಟತೆ ಇತ್ತು ಅಂತಂದ್ರ ಅದರಿಂದ ಮಕ್ಕಳನ್ನ ನಾವು ಒಳಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತನ್ನುವಂಥದ್ದನ್ನು ಕೂಡ ನಮ್ಮ ಮಾದರಿ ಕನ್ನಡ ಶಿಕ್ಷಕರಾಗಿ ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಮುಂದೆ ಮತ್ತಷ್ಟು ಉತ್ತಮವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೆ ವೀರಪ್ಪ ಸರ್ ಅವರು ನೂರಲ್ಲ ಮಿನಿಮಮ್ 56 ತೆಗೆದುಕೊಳ್ಳುವಂತಹ ನಿಧಾನಗತಿಯ ಕಲಿಕೆ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಕನ್ನಡದಲ್ಲಿ ಗದ್ಯ ಪದ್ಯದಲ್ಲಿ ವ್ಯಾಕರಣದಲ್ಲಿ ಯಾವ ರೀತಿಯಾಗಿ ಹೇಳಿದ್ರೆ 56 ಅಂಕಗಳನ್ನು ಪಡೆದುಕೊಂಡು ಅವರು ಮುಂದೆ ತಮ್ಮ ಜೀವನವನ್ನ ಸಾಗಿಸಲಿಕ್ಕೆ ಅಂದ್ರೆ ಮುಂದಿನ ಹಂತಕ್ಕೆ ಉನ್ನತ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ ಮಾಡಿಕೊಡಬಹುದಾಗಿದೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 4-5 ಒಂದೇ ದಿವಸಗಳಂತೂ ಲಕ್ಷ ತನಕ ತಾವೇ ಸೇರಿಸಿ ಬೇರೆ ಎಲ್ಲೂ ಹೋಗದೆ ನಮ್ಮ ಕಾರ್ಯಕ್ರಮ ನಾವೇ ಮಾಡೋಣ ಅಂತ ಹೇಳಿ ಮಾಡಿದ್ರೆ ಮತ್ತೊಮ್ಮೆ ಅಭಿನಂದಿಸ್ತಾ ನೋಡಿದ್ರೆ ಜಾಸ್ಮಿನ್ ಬಿ ಅವರು ಹೇಳ್ತಾ ಇದ್ರು ಎಲ್ಲ ಕಾರ್ಯಕ್ರಮ ಬಿಟ್ಟು ಸಭೆ ಮಾಡಿ ಬಂದಿದ್ದಾರೆ. ಅದೆಲ್ಲ ನೋಡಿದ್ರೆ ನಾನೊಂದು ಅನಲೈಸ್ ಮಾಡ್ತಾ ಇದ್ದೆ ಅಲ್ಲೇ ಕುಂತು. ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್, ನಂದು ಒಂದು ಅಳಿಲು ಸೇವೆ ಅಂತ ನಾನು ಭಾವಿಸಿದ್ದೆ. ಮೇಜರ್ ಕಾಂಟ್ರಿಬ್ಯೂಷನ್ ಅಲ್ಲ ನಂದು, ಬಟ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ನಿಮ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ನಮ್ಮ DDPI ಸಾಹೇಬರು ಎಲ್ಲ BO ಅವರು ಪ್ರತಿ ತಿಂಗಳ ಏನು ಸಭೆಗಳನ್ನ ಮಾಡ್ತೀವಿ, ಚರ್ಚೆಗಳನ್ನ ಮಾಡ್ತೀವಿ, ವಿಮರ್ಶೆಗಳನ್ನ ಮಾಡ್ತೀವಿ. ನಮ್ಮ SSLC ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳೋಣ ಅಂತ ಅವಲೋಕನ ಮಾಡಿದಾಗ ವಿಷಯವಾರು ನಾವು ತಾಲೂಕು ಮಟ್ಟದಲ್ಲಿ ಒಂದಷ್ಟು ಕಾರ್ಯಾಗಾರನ ಮಾಡೋಣ, ವಿಷಯ ತಜ್ಞರನ್ನ ಕರೆಸಿಕೊಂಡು ಬರೋಣ ಮತ್ತು ಎಕ್ಸ್ಪರ್ಟ್ ಅನ್ನ ಕರೆಸಿ ನಿಮ್ಗೆಲ್ಲರಿಗೂ ಮೋಟಿವೇಟ್ ಅನ್ನೋದಕ್ಕಿಂತ ಚರ್ಚೆಗಳನ್ನ ಮಾಡೋಣ, ವಿಷಯಗಳನ್ನ ತಿಳಿಸೋಣ ಅನ್ನೋ ಒಂದು ಉದ್ದೇಶದೊಂದಿಗೆ ಇವತ್ತು ಬಾಗಲಕೋಟೆ ಜಿಲ್ಲಾ ಮಟ್ಟದ ಕನ್ನಡ ಭಾಷಾ ಶಿಕ್ಷಕರ ಕಾರ್ಯಾಗಾರ 2025ಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಸಂತೋಷದಿಂದ ಭಾಗವಹಿಸಿದಂತ ಯಾವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ವಿಷಯಗಳನ್ನ ನಾವು ಕಲಿತಿರ್ತೀವಿ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಬುನಾದಿ, ಭದ್ರ ಬುನಾದಿ, ಮಗುವಿನ ಒಂದು ಶಿಕ್ಷಣ, ಶೈಕ್ಷಣಿಕ ವ್ಯವಸ್ಥೆ ಎಲ್ಲ ವಿಚಾರ ಮಾತಾಡಿದಾಗ ಎಲ್ಲ ವಿಷಯಗಳಿಗಿಂತ ಬಹಳ ಮುಂಚೂಣಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ವಿಷಯ ಕನ್ನಡ ವಿಷಯ. ಯಾಕೆ ಇದು ಅಂತ ಹೇಳ್ತಾ ಇದ್ರೆ, ನಾವು ಹೆಚ್ಚು ಕಡಿಮೆ ಇಲ್ಲೆಲ್ಲ ಕುಂತವರೆಲ್ಲ ಮಾತೃಭಾಷೆ ಕನ್ನಡದ ಇದ್ದವರೇ ಇದ್ದೀವಿ. ನಾವು ಮಾತೃಭಾಷೆನ ಯಾವ ರೀತಿ ಗಟ್ಟಿಗೊಳಿಸ್ಕೊಳ್ತೀವಿ, ಆ ವಿಷಯಗಳನ್ನ ಅರ್ಥ ಮಾಡ್ಕೋತೀವಿ, ಪದಗಳ ಒಂದು ಗುಂಚವನ್ನು ನಮ್ಮ ಕೈಯಲ್ಲಿ ಇಟ್ಕೋತೀವಿ, ನಮ್ಮ ತಲೆಯಲ್ಲಿ ಇಟ್ಕೋತೀವಿ, ನಮ್ಮ ಬುದ್ಧಿಯನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಅವಾಗ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಎಲ್ಲಾ ರೀತಿಯಿಂದ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತದೆ. ನಾನು ಪ್ರೆಸೆಂಟೇಷನ್ ಸರಿಯಾಗಿ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ನನಗೆಲ್ಲೋ ಒಂದ್ ಕಡೆ ಸಂಕೋಚ ಭಾವನೆ ಇರ್ತದೆ, ಕೀಳರಿಮೆ ಇರ್ತದೆ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಅಂತಾರೆ. ಹೆಂಗ್ ಹೇಳೋದಪ್ಪ, ಹೆಂಗ್ ಮಾತಾಡೋದು, ಉದಾಹರಣೆ ಹಾಕ್ಬೋದು. ಆದ್ರೆ ಯಾವ ಮಗು ಒಂದು ವಿಷಯಗಳ ಬಗ್ಗೆ ಪರಿಣಿತಿಯನ್ನು ಹೊಂದ್ತಾನೆ, ಮುಖ್ಯವಾಗಿ ಕನ್ನಡದ ಬಗ್ಗೆ ಒಂದು ಹಿಡಿತವನ್ನ ಸಾಧಿಸ್ತಾನೆ, ಖಂಡಿತವಾಗಿ ಆ ಮಗು, ಆ ವಿದ್ಯಾರ್ಥಿ, ಆ ಯುವಕ ಅವನ ಒಂದು ವ್ಯಕ್ತಿತ್ವವನ್ನ ಸುಧಾರಿಸ್ತಾನೆ ಅಂತ ನಾನು ಭಾವಿಸ್ತೀನಿ.
ನಾವು SSLC ರಿಸಲ್ಟ್ ಆಮೇಲೆ ಮಾತಾಡೋಣ. ಆ ಜೀವನವನ್ನು ರೂಪಿಸ್ತಕ್ಕಂಥದ್ದು, ಮಾರ್ಗದರ್ಶನ ನೀಡ್ತಕ್ಕಂಥದ್ದು, ಪ್ರೇರಣೆಯನ್ನು ನೀಡ್ತಕ್ಕಂಥದ್ದು, ಪ್ರಯತ್ನಗಳ ಮೇಲೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ಕೊಡೋರು ಯಾರು ಅಂದ್ರೆ ನೀವೆಲ್ಲರೂ ಶಿಕ್ಷಕರು. ನಿಮ್ಮ ಪಾತ್ರವನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ಆ ಮಗುವಿಗೆ ಒಂದು ದಾರಿ ದೀಪವಾಗ್ತೀರಿ, ಒಂದು ದಾರಿಯನ್ನು ತೋರಿಸ್ತೀರಿ. ಆ ಜೀವನವನ್ನ ಸರಿಯಾಗಿ ಒಂದು ಬೋಲ್ಡ್ ಅಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ದಾರಲಿಕ್ಕೆ ಕಾರಣ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ದೃಷ್ಟಿಕೋನದಲ್ಲಿ ಎಲ್ಲ ಶಿಕ್ಷಕರಕ್ಕಿಂತ ಅತಿ ಹೆಚ್ಚಿರತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮ ಕನ್ನಡ ಭಾಷೆಯ ಶಿಕ್ಷಕರ ಮೇಲೆ ಇದೆ. ಹೌದಾ ಇಲ್ಲ? ಆ ಕಡೆ ಹಿಂದೋಗಿ ನಾವೆಲ್ಲ ನೀವೆಲ್ಲ ಚಿಕ್ಕವರಿಂದ ಜಸ್ಟ್ ನೆನಪಿಸ್ಕೊಳ್ಳಿ. ನನ್ನ ವೈಯಕ್ತಿಕವಾಗಿ ನಮ್ಮ ತಂದೆ ತಾಯಿಯಂದರಿಗಿಂತ ನನಗೆ ಕಾಂಟ್ರಿಬ್ಯೂಷನ್, ನನ್ನ ಒಂದು ವ್ಯಕ್ತಿತ್ವ ವಿಕಸನ ಮಾಡಿದವರು, ನನ್ನ ಸುಧಾರಣೆ ಮಾಡಿದವರು, ನಮ್ಗೆ ಈ ಹಂತಕ್ಕೆ ನನ್ನ ಜೊತೆಯಲ್ಲಿ ನನ್ನ ಸಹಪಾಠಿಗಳಿಗೆ ಒಂದು ಮಾರ್ಗದರ್ಶನ ಮಾಡಿ ಒಂದು ಜೀವನದ ಗುರಿ ಹಾಕಿಕೊಟ್ಟವರು ಯಾರಂದ್ರೆ ನಮ್ಮ ಟೀಚರ್ಸ್. ತಂದೆ ತಾಯಿಗೆ ಅವರು ಅನಕ್ಷರಸ್ಥರು. ನಮ್ಮ ತಂದೆಗೆ ಓದು ಬರಬರಿಲ್ಲ, ನಮ್ಮ ತಾಯಿಗೂ ಓದು ಬರಬರಿಲ್ಲ. ಅವರು ಶಿಕ್ಷಕರಿಗೆ ಕೊಟ್ಬಿಟ್ರು. ನಾವು ಓದುವಾಗ ಶಿಕ್ಷಕರು ಯಾವ ರೀತಿ ಇದ್ರಂದ್ರೆ, ಒಂದು ದಿನ ಏನಾದ್ರೂ ನಾವು ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಮುಗಿದೋಯ್ತದೆ. ನಾ ಅವತ್ತು ಇದು ಕುಂತಾಗ ನೆನಪು ಮಾಡ್ಕೊತಾ ಇದ್ದೇನೆ. ನಾನು 3ನೇ ಕ್ಲಾಸ್ ಇದ್ದ ಹೆಂಗಿತ್ತು ಪರಿಸ್ಥಿತಿ, 4ನೇ ಕ್ಲಾಸ್ ಇದ್ದ ಹೆಂಗಿತ್ತು, 5ನೇ ಕ್ಲಾಸ್ ಇದ್ದ ಹೆಂಗಿತ್ತು. ಆ ರೀತಿ ಆ ಒಂದು ಸೀರಿಯಸ್ನೆಸ್ ಅನ್ನ, ಗಂಭೀರತೆಯನ್ನ ನಮ್ಮ ಶಿಕ್ಷಕರು ನಮಗೆ ಕೊಡ್ತಿದ್ರು. ಒಂದು ದಿವಸ ಏನಾದ್ರು ಶಾಲೆ ಹೋಗ್ಲಿಲ್ಲಂದ್ರೆ ಆ ಚಳಿ ಏಟು, ಬಡತ ಜೊತೆಗೆ ನಮ್ಮ ಪನಿಷ್ಮೆಂಟು, ನಮ್ಮ ಹೋಮ್ವರ್ಕ್ಗಳು ದೇವರೇ ಕಾಪಾಡ್ಬೇಕು. ಹಾಗಾಗಿ ಆ ಒಂದು ಡಿಸಿಪ್ಲಿನ್ ಅನ್ನ ನಮ್ಮಲ್ಲಿ ನಾವೇ ತೊಡಗಿಸ್ಕೊಂಡಿದ್ವಿ. ಇನ್ನೊಬ್ಬರು ಬಂದು ತೋರಿಸೋದು ಹೇಳೋದಲ್ಲ. ನಮ್ಮ ಮನಸ್ಸಿನ ಮೇಲೆ ಯಾವಾಗ ಭಾವನೆ ಬರ್ತದೆ ಅವಾಗ ಖಂಡಿತವಾಗಿ ನಾವು ನಮ್ಮನ್ನ ಸರಿಪಡಿಸಲಿಕ್ಕೆ ಸರಿ ಹೋಗ್ಲಿಕ್ಕೆ ಸಾಧ್ಯ. ನಾವು ಕಲ್ತಂತ ಒಂದು ರೀತಿ, ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಏನು ಒಂದು ಅಪ್ರೋಚ್ ಇತ್ತು, ಸ್ಟ್ರಾಟಜಿ ಇತ್ತು. ಈಗಲೂ ಅದು ಬಹಳಷ್ಟು ಸುಧಾರಣೆ ಆಗಿದೆ. ಸುಧಾರಣೆ ಹೇಗೆ ಆಗಿದೆ ಅಂದ್ರೆ ತಂತ್ರಜ್ಞಾನದಿಂದ ಸುಧಾರಣೆ ಆಗಿದೆ, ಬಟ್ ಮಾನಸಿಕವಾಗಿ ಅದು ಕಡಿಮೆ ಆಗ್ತದೆ. ಅದು ಒಂದು ನನಗೆ ನೋವಿನ ಸಂಗತಿ. ಮನಸ್ಸು ಕಡಿಮೆ ಆಗ್ತದೆ. ಮನಸ್ಸು ಏನು ನಮ್ಮ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ, ಮನಸ್ಥಿತಿ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಡಿಮೆ ಆಗ್ತದೆ. ಅದೇ ಟೆಕ್ನಾಲಜಿ, AI ಬೇಸ್ಡ್ ಟೀಚಿಂಗ್ ಮೆಥಡಾಲಜಿ ಎಲ್ಲ ಸುಧಾರಣೆಗಳಾಗ್ತದೆ. ಸುಧಾರಣೆ ಮೇಲೆ ಸುಧಾರಣೆ ಆಗ್ತದೆ. ಈ ಕಡಿಮೆ ಆಗೋದ್ರಿಂದ ಅದು ಮನುಷ್ಯನ ಮೇಲೆ, ಮಕ್ಕಳ ಮೇಲೆ ಖಂಡಿತವಾಗಿ ಬಹಳಷ್ಟು ಇಂಪ್ಯಾಕ್ಟ್ ಆಗಿ ಆಗ್ತದೆ. ನಡೆನುಡಿ ನಮ್ಮ ಮುಂದೆ ಕುಂತವ್ರ ಮೇಲೆ ಅದು ಬೀರ್ತದೆ. ನನಗೆ ಇವತ್ತು ಆಲ್ಮೋಸ್ಟ್ 99% ಬಂದಿತ್ತು. ಸ್ವಲ್ಪ ತೊಂದರೆ ಇತ್ತು. ಅಲ್ಲಿ ಕಾರ್ಯಕ್ರಮಗಳಿತ್ತು, ಅವು ಹೋಗ್ಲಿಕ್ಕೆ ಅಲ್ಲಿ ಶಾಸಕರು ಬಂದಿದ್ರು. ಅಟೆಂಡ್ ಅಂಶಗಳನ್ನ, ಪ್ರತಿಯೊಂದು ಗುರಿಯನ್ನ ನೀವು ಮುಂದೆ ನಿಂತು ಮಾಡಬೇಕು. ನನ್ನ ವಿಷಯ ಬಗ್ಗೆ ಇಲ್ಲೂ ಬಂದೇ ಇಲ್ಲ. ನಾನು ಮಾತಾಡ್ತಿರೋ ಜನರಲ್ ವ್ಯಕ್ತಿತ್ವ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ. ಒಂದು ಥಿಯರಿ ಆಫ್ ಇಮಿಟೇಷನ್ ಅಂತಿದೆ, ಅನುಕರಣೆ ನಿಯಮ ಏನಂದ್ರೆ, ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಯಾರು ಅದನ್ನ ರಿಸೀವ್ ಮಾಡ್ಕೊತಾರೆ, ಫಾಲೋ ಮಾಡ್ತಾರೆ, ಅವರು ಖಂಡಿತವಾಗಿ ಫಾಲೋ ಮಾಡ್ತಾರೆ. ಸಿನಿಮಾದಲ್ಲಿ ಅಭ್ಯಾಸಗಳನ್ನ ನೀವು ಮಾಡಬೇಕು. ಒಳ್ಳೆಯ ಹಾವಭಾವ ನೀವು ಕಲ್ಕೋಬೇಕು. ಒಳ್ಳೆಯ ಗುಣಗಳನ್ನ ನೀವು ಅಳವಡಿಸ್ಕೊಳ್ಬೇಕು. ನೀವೇನ್ ಹೇಳ್ಕೊಡೋದು ಬೇಡ. ನೀವು ಹೆಂಗೆ ಬಿಂಬಿಸ್ತೀರಿ ಹಂಗೆ ಆ ಮಕ್ಕಳು ರಿಪೀಟ್ ಮಾಡ್ತಾರೆ. ಈಗಿನ ಮಕ್ಕಳು ಹೆಂಗಿದ್ದಾರೆ ಗೊತ್ತಿಲ್ಲ. ನಾನಂತೂ ನಮ್ಮ ಶಾಲೆಯಲ್ಲಿ ಟೀಚರ್ಸ್ಗಳು ಯಾವ ರೀತಿ ಅದನ್ನ ಹೇಳ್ತಿದ್ರು, ಯಾವುದೋ ಒಂದು ಅಕ್ಷರಗಳನ್ನ ಒಂದು ರಿಪೀಟೆಡ್ ಆಗಿ ಯೂಸ್ ಮಾಡ್ತಿದ್ರು. ಆ ಒಂದು ಹೋಗಿ ನಾವು ಅನುಕರಣೆ ಮಾಡ್ತಿದ್ವಿ ಮನೆಯಲ್ಲಿ. ನಾವು ಮಕ್ಕಳಿಗೆ ಹೇಳ್ತೀವಿ, ಟೀಮ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಗುಂಪುಗಳನ್ನ ರಚನೆ ಮಾಡಿ. ನೀವು ಸಹ ಗುಂಪುಗಳನ್ನ ರಚನೆ ಇಟ್ಕೊಂಡು ಯು ಶುಡ್ ವರ್ಕ್ ಆಸ್ ಅ ಟೀಮ್. ನಿಮ್ಮಲ್ಲಿ 4-8 ಜನ ಶಿಕ್ಷಕರು ಇರ್ತಾರೆ. ಎಲ್ಲ ಶಿಕ್ಷಕರು ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕು. ಇವ್ರು ಕಂಡ್ರೆ ಅವ್ರಾಗಲ್ಲ, ಅವ್ರು ಕಂಡ್ರೆ ಇವ್ರಾಗಲ್ಲ, ಅವ್ರೇನಾದ್ರು ಬಂದ ಇವ್ರು ದೂರ ಕೊಡೋದು, ಇವ್ರು ಬಂದ ಅವ್ರು ದೂರ ಕೊಡೋದು. ಈ ತರ ಪರಿಸ್ಥಿತಿ ಇದ್ರೆ ನಿಮಗೂ ಒಳ್ಳೇದಾಗಲ್ಲ, ಆ ಶಾಲೆಯ ವಾತಾವರಣ ಒಳ್ಳೆಯದು. ಹಾಗಾಗಿ ಯು ಶುಡ್ ವರ್ಕ್ ಆಸ್ ಅ ಟೀಮ್. ಟೀಮ್ ಜೊತೆಗೆ ಯು ಶುಡ್ ಸ್ಪೆಂಡ್. ಹೆಂಗಿರ್ತೀರಿ ಅನ್ನೋದು
ಮಗುವು ಫಾಲೋ ಮಾಡ್ತಾರೆ. ನೀವು ಪ್ರಿಪೇರ್ ಆಗದೆ ಬಂದು ಪುಸ್ತಕ ಇಟ್ಕೊಂಡು ಬೋರ್ಡ್ ಓದಿ ಹೋಗ್ಬಿಟ್ರೆ ನಮ್ಮ ಶಿಕ್ಷಕರು ಓದ್ಕೊಂಡ್ ಬಂದಿಲ್ಲ, ತಯಾರಿ ಮಾಡಿಲ್ಲ, ಅವರೇ ಪ್ರಿಪರೇಷನ್ ಮಾಡಿಲ್ಲ, ನಾನೇ ಪ್ರಿಪೇರ್ ಮಾಡಿದೆ ಅಂತ ಮಗು. ಹಾಗಾಗಿ ನೀವು ಬರುವಾಗ ಪ್ರಾಮಾಣಿಕವಾಗಿ ಸಮಯವನ್ನು ಸ್ಪೆಂಡ್ ಮಾಡಿ ತಯಾರಿ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ನಿಮ್ಮ ತರಗತಿಗಳಿಗೆ ಹಾಜರಾಗಿ, ಅದು ಒಂದು ದಯವಿಟ್ಟು ನಾವು ರೂಢಿ ಮಾಡಿಕೊಂಡು. ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್ ಇಸ್ ಕ್ವಾಲಿಟಿ ಟೈಮ್ ವಿತ್ ಪ್ರಾಪರ್ ಪ್ರಿಪರೇಷನ್, ವಿತ್ ಟೀಮ್ ವರ್ಕ್, ಹಾರ್ಡ್ ವರ್ಕ್ ಎಲ್ಲ ಹೇಳಿದ್ದೀನಿ. ಅದನ್ನ ನೀವು ಅಳವಡಿಸ್ಕೊಳ್ಬೇಕು. ಎಷ್ಟು ನೀವು ಅಳವಡಿಸ್ಕೊಡ್ತೀರಿ? ನೀವು ಯಾರು ಹೋಗಿ ವರ್ಕ್ಶಾಪ್ ಮಾಡಿ ಎಲ್ಲ ಮಕ್ಕಳು ಬರಪ್ಪ ಇದೆಲ್ಲ ಮಾಡ್ರಿ ಅಂತ 1, 2, 3, 4 ಅಂತ ಹೇಳೋದು ಬೇಕಾಗಿತ್ತು. ನೀವು ಹೆಂಗಿರ್ತೀರಿ ಅದು ಕಲ್ಕೊಳ್ತದೆ. ಸೊ ಅದನ್ನ ನೀವು ಕಲಿಸೋ ಕೆಲಸ ತಾವು ಮಾಡಬೇಕು. ಮೂರನೇದು, ಮಗುವಿಗೆ ಒಳ್ಳೆ ಮಾರ್ಗದರ್ಶನ ಮಾಡಿ. ನಾವು ಬರೀ ಪರೀಕ್ಷೆ, ಪಠ್ಯ, ಪುಸ್ತಕ ಇದು ಹೇಳ್ತಾ ಇದ್ದೀವಿ. ಒಳ್ಳೆ ಮಾರ್ಗದರ್ಶನ ನೀವು ಮಾಡುವಂತ ಏನು ಮಾರ್ಗದರ್ಶನ? ಪ್ರೇರೇಪಣೆ ಮಾಡೋದು, ಮೋಟಿವೇಟ್ ಮಾಡೋದು, ಅವರಲ್ಲಿರ್ತಕ್ಕಂಥ ಹಿಂಜರಿಕೆ, ಕೀಳರಿಮೆ ಎಲ್ಲವನ್ನ ತಗ್ಗಿಸ್ಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇರ್ತದೆ. ತಂದೆ ತಾಯಿಯಲ್ಲಿ ಇರಲ್ಲ. ನಂದೇ ಎಕ್ಸಾಂಪಲ್ ಇದೆ, ನಮ್ಮ ಕೈಯಲ್ಲಿ ಎಲ್ಲ ಟೀಚರ್ಸ್ಗಳು ಮಾಡಬೇಕು. ಹೆಚ್ಚಿನ ಜವಾಬ್ದಾರಿ ನಮ್ಮ ಕನ್ನಡ ಸಬ್ಜೆಕ್ಟ್ ವಿಷಯ ಮೇಲೆ. ಯಾಕಂದ್ರೆ ನೇರವಾಗಿ ನೀವು ವಿಷಯಗಳ ಜೊತೆಗೆ ಜೀವನದ ಮೌಲ್ಯಗಳನ್ನು ಹೇಳೋದು, ಜೀವನದ ಪಾಠವನ್ನು ಹೇಳೋದು, ಏನೋ ಒಂದು ಸಬ್ಜೆಕ್ಟ್ ಅಲ್ಲಿ ಹೆಚ್ಚುವರಿಯಾಗಿ ನೀವು ಏನೆಲ್ಲ ಸೇರಿಸಿ ಹೇಳಿದ್ರು ಅದು ಅವರಿಗೆ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ವ್ಯಾಕರಣ ಕೇಳಿ ಸಮಾಸ, ಸಂಧಿ ಅದೆಲ್ಲ ಅಕ್ಷರಗಳು ಹೇಳ್ತಾ ಹೋದ್ರೆ ಏನು ತಿಳಿಯಲ್ಲ ಅವರು. ತಿಳಿದಲ್ಲ, ವ್ಯಾಕರಣಗಳು ಬಹಳ ಟಫ್. ಅದಕ್ಕೆ ಜೀವನದ ಒಂದು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ರೆ ಅದು ಹೆಲ್ಪ್ ಆಗ್ತದೆ. ವ್ಯಾಕರಣ ಅರ್ಥ ಆಗ್ತದೆ, ಜೀವನದ ಬಗ್ಗೆ ತಿಳ್ಕೊಳ್ತದೆ. ಆ ದೃಷ್ಟಿಕೋನದಿಂದ ನಾವು ಆ ಮಗುವಿಗೆ ಒಳ್ಳೆ ಮಾರ್ಗದರ್ಶನಕ್ಕಾಗಿ ಕೆಲಸ ಮಾಡಬೇಕು. ಒಳ್ಳೆ ಗುರಿಗಳನ್ನ ಅವರಿಗೆ ಹೇಳ್ಕೊಡ್ಬೇಕು. ಯಾಕೆ ಹಾರ್ಡ್ ವರ್ಕ್ ಮಾಡಬೇಕು, ಯಾಕೆ ಹವ್ಯಾಸಗಳನ್ನ ಸರಿಯಾಗಿ ಬೆಳೆಸ್ಕೊಳ್ಬೇಕು, ಆ ಒಂದು ವಿಚಾರಗಳನ್ನ ನೀವು ಹೆಚ್ಚೆಚ್ಚಾಗಿ ನೀವು ತರಗತಿಗಳಲ್ಲಿ ಅದನ್ನ ಅಭ್ಯಾಸ ಮಾಡಬೇಕು, ರೂಢಿಗತವಾಗಿ ಮಾಡಬೇಕಾಗುತ್ತೆ. ನೀವು ಆ ಒಂದು ಫೌಂಡೇಶನ್ ಬೇಸ್ ಅನ್ನ ಸರಿಯಾಗಿ ಪ್ರಾಥಮಿಕ ಹಂತದಲ್ಲೇ ಅವ್ರು ಸರಿಯಾಗಿ ಬರ್ತದೆ. ಪ್ರಾಥಮಿಕ ಹಂತದಲ್ಲಿ ಬಂದು ಮುಂದೆ ಹೈಸ್ಕೂಲ್ ಹಂತದಲ್ಲಿ ಬಂದಾಗ ನೀವು ಅದನ್ನ ಉನ್ನತೀಕರಿಸಬೇಕು, ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಎಲ್ಲದೂ ರೋಲ್ ಇದೆ, ಕಾಂಟ್ರಿಬ್ಯೂಷನ್. ನಾನು ಇಲ್ಲ ನೀವೇ ಎಲ್ಲ ಮಾಡಿ ಹಾಗಂತ ಹೇಳ್ತಾರೆ. ಎಲ್ಲರೂ ಕಾಂಟ್ರಿಬ್ಯೂಷನ್, ಎಲ್ಲರೂ ಮಾಡಬೇಕಾಗುತ್ತೆ. ಅದರಿಂದ SSLC ವಿಚಾರದಲ್ಲಿ ಈಗೆಲ್ಲ ಬೆಳಗಿಂದ ಏನು ನಿಮಗೆ ಟೆಕ್ನಿಕಲ್ ಸೆಕ್ಷನ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಆ ವಿಚಾರಗಳ ಬಗ್ಗೆ ನೀವು ನಿಮ್ಮ ಒಂದು ವಿದ್ಯಾರ್ಥಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕಕ್ಕಿಟ್ಟು ಯಾವ ವಿದ್ಯಾರ್ಥಿಗಳು ಸ್ವಲ್ಪ ಇದರಲ್ಲಿ ಹಿನ್ನಡೆ ಇದ್ದಾರೆ, ಯಾರಿಗೆ ಈ ವಿಷಯ ಕನ್ನಡ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ತೊಂದರೆ ಇದೆ, ಅಂತವರನ್ನ ನೀವು ಹೆಚ್ಚಿನದಾಗಿ ಫೋಕಸ್ ಮಾಡಬೇಕು ಮತ್ತೆ ಹೆಚ್ಚಿನದಾಗಿ ಮಾನಿಟರ್ ಮಾಡಬೇಕು. ಅವರಿಗೆ ಪ್ರೋತ್ಸಾಹ ಮಾಡಿ ಅವರಿಗೆ ನೀವು ಹೇಳಿಕೊಟ್ರೆ ಖಂಡಿತವಾಗಿ ಕೆಳ ಹಂತದಲ್ಲಿ ವಿದ್ಯಾರ್ಥಿ ಅವನು ಟಾಪ್ ಮೊದಲ ಹಂತಕ್ಕೆ ಅವನು ಬರ್ಲಿಕ್ಕೆ ಸಾಧ್ಯ ಇದೆ. ಅವ್ರಿಗೆ ಯಾವುದು ಭೂಮಿ ಜಮೀನು ಇರಲಿಲ್ಲ. ಅವ್ರ ತಂದೆ ಒಂದು ಸಣ್ಣ ಒಂದು ಗಿರಣಿಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬರ ಸಾಮಾನ್ಯ ವ್ಯಕ್ತಿ. ಅವರು ಪ್ರತಿಯೊಂದು ಗಳಿಗೆ ಮೂಮೆಂಟ್ ನನ್ನ ಕಣ್ಣುದೇ ಇದೆ. ಅವ್ರಿಗೆ ನಿಮ್ಗೆಲ್ಲ ಸಹಾಯ ಟೀಚರ್ಸ್ ಎಲ್ಲ ಸಾಕಾಗಿತ್ತು. 10th 10ನೇ ಕ್ಲಾಸಲ್ಲಿ ಏನೋ ಮಾಡಿ ಒಂದು 70-72 ಸ್ಕೋರ್ ತೆಗೆದ್ರು. ಬಟ್ ನಾವು ಅನ್ಕೊಂಡ್ವಿ ಸ್ವಲ್ಪ 70 ಹೋದ, ಸುಧಾರಣೆ ಆಗಿದೆ, ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಆಯ್ತು. ಬಟ್ ಅವನು ಸೆಕೆಂಡ್ ಇಯರ್ ನಮ್ಮ CBSE ಸಿಲೆಬಸ್ ಅಲ್ಲಿ ಸರಿಯಾಗಿ ಓದಿ ಹಾರ್ಡ್ ವರ್ಕ್ ಮಾಡಿ ಫಸ್ಟ್ ಇಯರ್ ಇದ್ದಾಗ ಸೆಲ್ಫ್ ಸ್ಟಡಿ ಮಾಡಿ ದಿವಸಕ್ಕೆ 12 ಗಂಟೆ 14 ಗಂಟೆ ಯಾವಾಗ ಟೈಮ್ಸ್ ಇದ್ದು ಓದೋದು. ಮುಖ ತಕೊಂಡು ಹೋದಾಗೂ ಏನೋ ಬಡ್ಬಡಿಸ್ತಾ ಇದ್ದ, ಊಟಕ್ಕೆ ಹೋದಾಗೂ ಏನೇನೋ ಇಂಟ್ರಾಕ್ಟ್ ಮಾಡ್ತಿದ್ದ. ಅಂದ್ರೆ ಪ್ರತಿ ಕ್ಷಣನೂ ವೇಸ್ಟ್ ಮಾಡ್ತಿರ್ಲಿಲ್ಲ. ಅವನು ಓದಿ ಫಸ್ಟ್ ಇಯರ್ ಇದ್ದಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಲೆಬಸ್ ಎರಡು ಕವರ್ ಮಾಡಿ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದವು ಸೆಲ್ಫ್ ಸ್ಟಡಿ. IIT JEE ಎಂಟ್ರೆನ್ಸ್ ಅವಾಗ್ಲೇನೆ ನಾನು ಮಾತಾಡಿದ್ರು 1998. ಅವಾಗ್ಲೇನೆ IIT JEE ಸೆಲ್ಫ್ ಸ್ಟಡಿ, ಯಾವ ಟೀಚರ್ಸ್ ಇಲ್ಲ, ಏನಿಲ್ಲ, ಯಾವ ಕೋಚಿಂಗ್ ಇಲ್ಲ, ಸೆಲ್ಫ್ ಸ್ಟಡಿ ಮಾಡಿ ಅದನ್ನು ಅಭ್ಯಾಸ ಮಾಡ್ತೇವೆ. 12th ಕ್ಲಾಸ್ ಅಲ್ಲಿ ಇಡೀ ದೇಶಕ್ಕೆ ಯಾವ ಇತಿಹಾಸದಲ್ಲಿ ಆಗದೇ ಇರೋ ರೀತಿಯಲ್ಲಿ ಒಂದು ಘಟನೆ ಆಯಿತು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 100ಕ್ಕೆ 100 ಪಡೆದಂತ ವಿದ್ಯಾರ್ಥಿ ಮಂಜುನಾಥ್. ಕರೆಕ್ಟಾ? ಚೇಂಜ್ ಆಯ್ತಾ? ಅದೇ ಮತ್ತೆಲ್ಲ ಖುಷಿಯಿಂದ ಇರ್ಬೇಕಲ್ಲ ಅವರ ವ್ಯವಸ್ಥೆಯಲ್ಲಿ. ಇವಕ್ಕೆಲ್ಲ ನಾವು ಹೆಚ್ಚಿಗೆ
30-40 ಇಟ್ಕೋಬಾರ್ದು, ಹೆಚ್ಚಿಗೆ ಅಂತರಕ್ಕೆ ಇಟ್ಕೋಬೇಕು. ಅದರಿಂದ ಮಿನಿಮಮ್ ನಮ್ಮ ಜಿಲ್ಲೆಯಲ್ಲಿ ಈ ಸಾರಿ ಮಿನಿಮಮ್ ದಯವಿಟ್ಟು ಕೇಳಿಸ್ಕೊಳ್ಳಿ, ಕೊನೆಯ ವರ್ಷ 90% ಮಿನಿಮಮ್ ನಮ್ದು ಪಾಸ್ ಆಗ್ಲೇಬೇಕು ಈ ವರ್ಷ. 100 ಅಂತ ಹೇಳಕ್ಕಾಗಲ್ಲ, ಅವ್ರು 100 ಅಂತ DDP ಅನೌನ್ಸ್ ಮಾಡ್ರು, ಬಟ್ ನಾನು ಹೇಳೋದು ಮಿನಿಮಮ್ 90% ನಮ್ದು ಪಾಸ್ ಆಗ್ಲೇಬೇಕು. 90% ಕಡಿಮೆ ಆದ್ರೆ ನಾವು ನೀವೆಲ್ಲ ಕೂತ್ಕೋಬೇಕು. ನಾನು ಏನ್ ಭಾಷಣ ಹೇಳ್ತೀನಿ, ಭಾಷಣ ರೀತಿ ಇರಲ್ಲ, ನಂದು ಇನ್ಸ್ಟ್ರಕ್ಷನ್, ನನ್ನ ಮೀಟಿಂಗ್ ಬೇರೆನೇ ಇರ್ತದೆ. ಒಟ್ಟಾರೆಯಾಗಿ ನಮ್ದು ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗಬೇಕು. ಈಗ ನಿಮ್ಗೆ ಹೇಳ್ಕೊಂಡು ಸೂಚನೆ ಕೊಟ್ಟು ನಿಮ್ ಜೊತೆಗೆ ಇಟ್ಕೊಂಡು ರಮಣೀಯತೆಯ ನೀವಾ ವರ ಚೈತನ್ಯಕ್ಕೆ ನಮಿಸೋ ಮುದ್ದು ಮಗುವೇ, ಮುದ್ದು ಮಗುವೇ, ಓದುವ ಸಮಯದೊಳು ನಿನ್ನ ಮನ ಹದವಿರಲಿ, ಓದುವ ಸಮಯದೊಳು ನಿನ್ನ ಮನ ಹದವಿರಲಿ, ನಾದದೊಳು ಲಯಗೊಂಡ ಯತಿಯ ತೆರದೆ ಓದಿದ ವಿಷಯವನ್ನು ಮನನವ ಮಾಡುತ್ತಾ ಮೇದಿನಿಯೊಳು ಜಸವ ಪಡೆ ಮುದ್ದು ಮಗುವೇ, ಮುದ್ದು ಮಗುವೇ, ಬರಡುವಯನ ಬುದೈಯ ನೀನೊಲಿದರೆ ವಿಷವು ಅಮೃತವ ಬುದೈಯ, ನೀನೊಲಿದರೆ ಪಡಿಪದಾರ್ಥಗಳು ಕೂಡಲ ಸಂಗಮ ದೇವಾ, ನೀನೊಲಿದರೆ ಅವರು ಹಾಗೇ ಕಂಡುಕೊಂಡು ಬರುವಂತ ಪದ ತ್ರಿನೇತ್ರ. ತ್ರಿನೇತ್ರ ತ್ರಿನೇತ್ರ ಬರ್ತದಲ್ಲ, ಆ ಮೊದಲನೇ ಅಕ್ಷರ ಒತ್ತಕ್ಷರ, ಅದರ ಹಿಂದಿನ ಅಕ್ಷರ ಗುರು ಆಗಬೇಕು. ಆ ಅಕ್ಷರ ಏನಾಗ್ತದೆ ಹೇಳ್ರಲ್ಲ. ಹಿಂದಿನ ಅಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಬೇಕು. ಒತ್ತಕ್ಷರ ಹಿಂದಿನ ಅಕ್ಷರ ಯಾವುದು ಗುರು ಆಗ್ತದೆ? ಅದು ಲಘುವೇ ಆಗ್ತದೆ. ಬುದ್ಧಿ ಪರವಾಗಿಲ್ಲ, ನಿಮ್ ಶಿಷ್ಯ ಚಲೋ ಅದ, ಹೀಗೆ ನಾನು ಬೆಳೆದು ಬಂದಿದ್ದು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಆತ್ಮ ಪ್ರಶಂಸೆಯಲ್ಲೂ ಮಾಡ್ಕೊಳ್ಳೋಕೆ ಹೋಗಲ್ಲ ಬಂಧುಗಳೇ. ನಾನು ಮಾಡಿದ 38 ವರ್ಷಗಳ ಸೇವೆಯಲ್ಲಿ ಕನ್ನಡ ಪರವಾದಂತ ಯಾವುದೇ ಕಾರ್ಯಕ್ರಮವನ್ನು ಬಿಟ್ಟಿಲ್ಲ. ಮತ್ತೆ ಮಕ್ಕಳಿಗೆ ಆ ರೀತಿ ಗುರಿಪಡಿಸೋದು. ಸುಮಾರು 20-22 ವರ್ಷಗಳ ಕಾಲ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದವನು ನಾನು. ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ತರಬೇತಿಗಳು ಇದ್ವಲ್ಲ, ಆ ಎಲ್ಲಾ ತರಬೇತಿಗಳ ಮಾಡ್ಯೂಲ್ ರಚನೆ ಇದೆಯಲ್ಲ, ಆ ಎಲ್ಲ ಮಾಡ್ಯೂಲ್ಗಳಲ್ಲಿ ಶಿವಣ್ಣ ಇಂದ್ವಾಡಿ ಅಂತ ತರಬೇತಿ ಕೊಟ್ಟಿದ್ದೇವೆ. ಇಷ್ಟೆಲ್ಲವನ್ನು ತಗೊಂಡೋಗಿ ನನ್ನ ಆ ಸ್ಥಾನದಲ್ಲಿ ನಿಲ್ಲಿಸಿದ್ನಲ್ಲ ಆ ಭಗವಂತ, ನಾನು ಅವನಿಗೆ ನನ್ನ ಸದಾ ತನ್ನನ್ನು ನೆನೆಸ್ಕೊಳ್ತೇನೆ. ಈಗ ಒಂದು ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಇನ್ನೊಂದು ಕರ್ನಾಟಕ ಸಂಗೀತ. ಇತ್ತೀಚೆಗೆ ಲಘು ಸಂಗೀತ ಅಂತ ಒಂದು ಬಂದ್ಬಿಟ್ಟಿದೆ, ಶಾಸ್ತ್ರೀಯ ಸಂಗೀತವನ್ನು ಹೊರಪಡುತ್ತೆ. ಈ ಎರಡೂ ಸಂಗೀತಗಳನ್ನು ಇಲ್ಲದೆ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತ ಒಂದು ಶೈಲಿಯನ್ನು ರೂಢಿಸಿಕೊಂಡಿದೆ ಅಂತ ಹೇಳಿದ್ರೆ ಅದು ಗಮ. ತಮಿಳಿನಲ್ಲಿ ಇಲ್ಲ, ಆಂಧ್ರದಲ್ಲಿ ಇಲ್ಲ, ಯಾವುದರಲ್ಲೂ ಇಲ್ಲ, ಕನ್ನಡದಲ್ಲಿ ಮಾತ್ರ ಈ ಗಮಕ ಇದನ್ನ ಕಾಣ್ತೇವೆ, ಗಮಕ ಸಾಹಿತ್ಯವನ್ನು ಕಾಣ್ತೇವೆ. ಕವಿಗೆ ಎಷ್ಟು ಬೆಲೆನೋ ಗಮಕಿಗೂ ಅಷ್ಟೇ ಬೆಲೆ. ಕವಿ, ವಾದಿ, ವಾಗ್ಮಿ ಅಂತ ಹೇಳ್ತಾ ಇದ್ರು. ಕವಿಗೆ ಎಷ್ಟು ಬೆಲೆನೋ ಗಮಕಿಗೂ ಅಷ್ಟೇ ಬೆಲೆ. ಕವಿ ಕಾವ್ಯವನ್ನ ಬರೆದ್ರೆ
ಆ ಕಾವ್ಯದ ಎಳೆಯನ್ನ ಅತ್ಯಂತ ಸರಳವಾಗಿ ಹೇಗೆ ತಾಯಿ ಮಗುವಿಗೆ ತುಪ್ಪ ಅನ್ನ ಉಪ್ಪು ಎಲ್ಲ ಮಿದಿಸಿ ಒಂದು ಹದಕ್ಕೆ ತಂದು ಮಗುವಿನ ಬಾಯಿಗೆ ಹಾಕ್ತಾ ಇರ್ತಾಳೆ ಅತ್ಯಂತ ಪ್ರೀತಿಯಿಂದ, ಹಾಗೆ ಗಮಕಿಯಾದವನು ಆ ಕಾವ್ಯದ ಪದ್ಯದ ಆ ಭಾಗವನ್ನ ಎಲ್ಲೆಲ್ಲಿ ಪರಿಚಯದ ಛೇದ ಮಾಡ್ಕೋಬೇಕು, ಎಲ್ಲಿ ಒಡ್ಕೋಬೇಕು, ಎಲ್ಲಿ ಒಡೆದ್ರೆ ತಪ್ಪಾಗೋದಿಲ್ಲ ಅರ್ಥ, ಎಲ್ಲಿ ಒಡೆದ್ರೆ ಅದರ ಅರ್ಥ ಅನರ್ಥವಾಗ್ತದೆ ಅನ್ನೋದನ್ನು ವಿವೇಚನೆ ಮಾಡಿಕೊಂಡು ತಾನು ಕಂಠಸ್ಥ ಮಾಡಿಕೊಂಡು ಆ ನಂತರ ಆ ಕಾವ್ಯವನ್ನ ವಾಚನ ಮಾಡ್ತಾನೆ. ಅದನ್ನ ಕೇಳಿದ ಧನುಜರಿಪು ಬರಸೆಳೆದುಕೊಳ್ಳಿರಿಸಿದನು ಪೀಠದಲ್ಲಿ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವಾ, ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವ, ಮುರಾರಿ ಅಂಜುವೆನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿಯಿಂತೆಂದ. ಈ ಶ್ಯಾಮಲವನ ತೀಯಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ, ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಬಿಸಿಲು, ಆ ಸ್ವೀಜದ ಶಾಲಿ ವನದ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲ್ಲಿ ಬನದಂಚಲಿ ಕೊನೆವೆತ್ತ ಅಡಿಕೆಯ ತೋಟ, ಅದು ಹುಲ್ಲಿನ ಮಗಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ, ಪಸರಿಸಿದಿರೇ ಮೈ ಮುಚ್ಚಿರೆ ಬಣ್ಣವನೇ ಕಾಣೆ ಕಾಣೆ ಕಾಣೆ, ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನತಿಯಲಿ ಕೋಟೆ ಮುದುಗೊಳಲಿನಲ್ಲಿ 10ನೇ ಶತಮಾನದಿ ಜನಿಸಿದನು, ತಂದೆ ಜಿನವಲ್ಲಭ ತಾಯಿಯ ಬಲಪ್ಪೆ ತೈಲ ಪದೊರೆಯ ಆಸ್ಥಾನದಿ, ಕವಿಯಾಗಿ ಮಹಾಕವಿಯಾಗಿ ನನ್ನ ಬದುಕಿ ಬಾಳಿದ ಶಕ್ತಿ ಕವಿರನ್ನ ಕನ್ನಡರಿ ರತ್ನತ್ರಯರಲ್ಲಿ ಒಬ್ಬನಾದನು ಹೇರನ್ನ ಅಧಿಕಾರಿಗಳಂತ ಶ್ರೀ ಎಂ ಕಲ್ಯಾಣಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಹುಣಗೂರು ತಾಲೂಕು ಕನ್ನಡ ವಿಷಯ ಸಮೂಹದ ನೋಡಲ್ ಅಧಿಕಾರಿಗಳಂತ ಶ್ರೀಮತಿ SBET ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರೇ ವಿನಂತಿ ಮೂಲಕ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇರಸ ಋಷಿಗಳ ಬೀಡೆ ಮಣಿಯೇ ಗಂಧದ ಚಂದದ ಹೊನ್ನಿನ ಕಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಜಿತ್ ಮಲ್ಲಿಗಿರಿ ಸಾಹೇಬರನ್ನ
ಸಾಮಾನ್ಯ ಕಲರ್ ಕೊಡುವುದರಿಂದ ಸ್ವಾಗತ ಮಾಡ್ತೇವೆ. ಅವರಿಗೆ ನೀಲನಕಾಶೆಯನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಅರ್ಥ ಮಾಡಿಕೊಂಡ ನಂತರ 50 ಅಂಕಗಳನ್ನು ಪಡೆಯಕ ನಿಧಾನವಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ಇದೇ ಶೇಕಡ 100ಕ್ಕೆ 100ರಷ್ಟು ಬರುತ್ತೆ. ಆ 12 ಪ್ರಮುಖ ಫಲಿತಾಂಶಗಳನ್ನು ಗುರುತಿಸಿಕೊಳ್ಬೇಕು. ಫಸ್ಟ್ ಏನು ಇವತ್ತಿನ ಕಾರ್ಯಕ್ರಮ ನಮ್ಮ ಜಾಸ್ಮಿನ್ ಕಿಲದರ್ ಮೇಡಮ್ ಅವರ ಮಾರ್ಗದರ್ಶನ 90ಕ್ಕಿಂತ ಮೇಲಾಗಿ ಈ ಸಂಸ್ಥೆ ನಿರ್ದೇಶಕರಾದ ವೀರಣ್ಣ ಮೊಟ್ಟಿ ಅವರು ಕೂಡ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಿದ್ದಾರೆ ಸರ್. ಇವತ್ತು ಮಧ್ಯಾಹ್ನದಲ್ಲಿ ನೀಲನಕಾಶೆ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ, ಹಿಂದುಳಿದ ಮಕ್ಕಳು ಕಲಿಕೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅವರ ನಮ್ಮ ಈ ಸಮೂಹದ ಕಾರ್ಯಕ್ಕೆ ಅವರ ಸಹಕಾರ ಪಡೆದಿದೆ. ಅವರಿಗಿರ್ಬೋದು, ಅವರಿಗೆ ನಮ್ಮ ಬಳಗ ಸಮೂಹದ ಶಿಕ್ಷಣ ಪ್ರಗತಿ ಕಾರ್ಯಕರ್ತರಂತಹ ಎಂ.ವಿ. ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಕುರುಬ ತಾಲೂಕಾ ಸರ್ಕಾರಿ ಪ್ರೌಢಶಾಲೆ ಅಧ್ಯಕ್ಷರು ಸನ್ಮಾನ್ಯ ಎಂ.ವಿ. ಪಾಟೀಲ್ ಸರ್ ಅವರು ಆಶಯ ಪಡೋಣ. ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಈ ಗೌರವ ಮುಂದಿನ ವಾಕ್ಯ ಕೂಡ ಗೌರವ ಸನ್ಮಾನ ದಯಮಾಡಿ ಮುಂದಿನ ಸರ್ ವೇದಿಕೆಗೆ Always, sir. ಅದನ್ನ ನಾನು ಹಾಡಿದ ಮೇಲೆ ಸಂಗೀತಗಾರ ಕೆಲವರು ಇರ್ತಾರೆ, ಕೇಳ್ತಾರೆ ಅಂತಾರೆ, ಶಿವರಂಜನಿ ಗೊತ್ತಿಲ್ಲ ನನಗೆ, ದೇವರಂಜನಿನೂ ಗೊತ್ತಿಲ್ಲ, ಸ್ಕೇಲ್ ಗೊತ್ತಿಲ್ಲ, ಯಾವ ಸ್ಕೇಲು ನನಗೆ ಗೊತ್ತೇ ಇಲ್ಲ. ಆದ್ರೂ ಹಾಡುವಾಗ ತಾಳ ಕೇಳದ ಹಾಗೆ ಲಯ